ನಮಸ್ಕಾರ ವೀಕ್ಷಕರೇ, ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆದ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಹೋಳು ಬದ್ನಿಕಾಯಿ ಹಣದಾಗತ್ತ, ರೊಟ್ಟಿಯಾಗತ್ತ, ಚಪಾತಿ ಹಿಂಬಲಿನೂ ಸೂಪರಾಗಿರ್ತೈತೆ ರೀ. ನಾನು ಇವತ್ತು ಬೇಳೆ ಸಾರು ಏನು ಮಾಡೋದು ಅಂತೇಳಿ ಸ್ವಲ್ಪ ಇದನ್ನು ಹಣದಾಗ ರೊಟ್ಟಿಯಾಗ ಬರುವಂಗೆ ಸ್ವಲ್ಪ ಹೆಸರಿಟ್ಟು ನಾನು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಬಿಳಿ ಬದ್ನಿಕಾಯಿ ಒಂದು 2 ಬದ್ನಿಕಾಯಿ ಕೋದಿಟ್ಕೊಂಡಿನಿ ನೋಡ್ರಿ. ನಾನು ದಪ್ಪಾಗಿ ಕೋದಿಟ್ಕೊಂಡಿಪ್ಪ ಅಂದ್ರೆ ನೀರು ಭಾಳ ಹಾಕಿ ಕುದಿಸ್ಬೇಕಾಕೈತ್ರಿ. ನಾವು ಅಷ್ಟು ತುಳುವಾಗಿ ನೋಡ್ಕ್ಯಾರ ಕಟ್ ಮಾಡಿದಂದ್ರೆ ಆಗಿಂದಾಗ ಬರೀ ಎಣ್ಣೆಯಾಗನ ಫ್ರೈ ಆಗಿಬಿಡ್ತಾವ್ರಿ. ಈಗ ನೋಡ್ರಿ, ನಾನು ಒಂದು ಕಡಾಯಿಗೆ ಕಾಸಾಕಿಟ್ಟಿದ್ದೆ ರೀ. ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಉಳ್ಳಿಗಡ್ಡಿ ಹಾಕಿದ್ರೆ ನೋಡ್ರಿ. ಈ ಬದ್ನಿಕಾಯಿಗೆ ಉಳ್ಳಿಗಡ್ಡಿ ಹಿಂಬಲ್ಲಿ ನಾವು ಬೆಳ್ಳುಳ್ಳಿ ಹಾಕಬೇಕು ರೀ. ಯಾಕಂದ್ರೆ ಬೆಳ್ಳುಳ್ಳಿ ಸ್ಮೆಲ್ಲಿಗಿನ ಬದ್ನಿಕಾಯಿ ಪಲ್ಯ ಭಾಳ ರುಚಿ ಬಾಯಾಗ್ರಿ. ಹೀಗಾಗಿ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕಿದ್ದೆ ರೀ. ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಉಳ್ಳಿಗಡ್ಡಿನೂ ಹಾಕಿ ಈಗ ಫ್ರೈ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ಫ್ರೈ ಆದ ಕೂಡಲೇ ಟಮಾಟೆ ಹಣ್ಣು ಹಾಕಾಕತ್ತೀನಿ ರೀ. ಒಂದು ಟಮಾಟೆ ಹಣ್ಣು ಕೂದು ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಗನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ನಾವು ಸ್ವಲ್ಪ ಮೆತ್ತಗಾಗೋ ಮಟ್ಟ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ, ಅರಿಶಿನ ಹಾಕಿದಾದ್ಮೇಲೆ ನಮಗೆ ಖಾರ ಹಾಕಾಕತ್ತೀನಿ ನೋಡ್ರಿ. ನಾನು ಮಸಾಲೆ ಕುದಿಸಿದ ಖಾರ ಹಾಕಿದಾದ್ಮೇಲೆ ಸ್ವಲ್ಪ ಫ್ರೈ ಮಾಡೋದು. ಫ್ರೈ ಮಾಡಿದಾದ್ಮೇಲೆ ಬದ್ನಿಕಾಯಿ ಏನು ಕೋದಿಟ್ಕೊಂಡಿದ್ದಿರಲ್ಲ ನಾವು, ಈಗ ಬಿಳಿ ಬದ್ನಿಕಾಯಿ ಹಾಕಾಕತ್ತೀನಿ ನೋಡ್ರಿ. ಇದಕ್ಕಂತ ನೀರು ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ. ಹಂಗೆ ನಾವು ಎಷ್ಟು ಒಣದ ಮಾಡ್ತೀವಲ್ಲ ಎಣ್ಣೆಗೆ ಅಷ್ಟು ರುಚಿಯಾಗಿರ್ತೈತೆ ರೀ ಇದು. ನಾನು ಇವತ್ತು ಬೇಳೆ ಸಾರು ಮಾಡಿಲ್ಲ, ಹೀಗಾಗಿ ಸ್ವಲ್ಪ ನೀರು ಹಾಕಿ ನಾನು ಹಣದಾಗಾತು ರೊಟ್ಟಿಯಾಗೂ ಆತು ಅಂಥೇಳಿ ಸ್ವಲ್ಪ ಗ್ರೇವಿ ಟೈಪ್ ಅಂಥೇಳಿ ಸ್ವಲ್ಪ ನೀರು ಹಾಕಿ ನಾನು ಮಾಡಾಕತ್ತೀನಿ. ಇಲ್ಲಾಂದ್ರೆ ಒಣದ ಮಾಡಿದ್ರೂ ಚಲೋ ಹತ್ತೈತೆ ರೀ. ಹಿಂಗೆ ಎಣ್ಣೆಯಾಗನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾವು ಸಣ್ಣ ಗ್ಯಾಸ್ ಮೇಲೆ ಇಟ್ಟು ಬಾಯಿ ಮುಚ್ಚಿ ಇಟ್ಟು ಒಂದು 5 ನಿಮಿಷ ಬಿಟ್ಟು ನಾವು ತೆಗೆದ್ವಿ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಅದು ಹಂಗೂ ಮಾಡ್ಕೊಳ್ಬೋದು, ಹಿಂಗೂ ಮಾಡ್ಕೊಳ್ಬೋದು. ಈಗ ಬದ್ನಿಕಾಯಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ಉಪ್ಪು ಹಾಕಿದಾದ್ಮೇಲೆ ಇನ್ನೊಮ್ಮೆ ಮತ್ತೊಳ್ಳಿ ಮಿಕ್ಸ್ ಮಾಡ್ಬೇಕಾದ್ರೆ ನಾನು ಗುರೆಳ್ಳು ಬಿಳಿ ಎಳ್ಳು ಸ್ವಲ್ಪ ಶೇಂಗಾ ಹಾಕಿ ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ನಾನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ನಾನು ಹೇಳಿದ್ದೇನಲ್ಲ ನಾನು ಗ್ರೇವಿ ಟೈಪ್ ಮಾಡ್ತೀನಿ ಅಂಥೇಳಿ, ಹೀಗಾಗಿ ನಾನು ಸ್ವಲ್ಪ ನೀರು ಹಾಕಿದೆ ನೋಡ್ರಿ. ನೀರು ಹಾಕಿ ಒಂದು 5 ನಿಮಿಷ ಇಲ್ಲ, ಒಂದು 2 ಸೆಕೆಂಡು ನಾವು ತಿರುವಿ ಈ ಫಸ್ಟ್ ಮೊದಲು ಕೊತ್ತಂಬರಿ ಹಾಕಾಕತ್ತೀನಿ ರೀ. ನಾನು ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಮುಚ್ಚಿ ಒಂದು 2 ಸೆಕೆಂಡ್ ರೀ ಮುಚ್ಚಿ ನಾವು ಹಿಂಗೆ ಬಾಯಿ ಮುಚ್ಚಿ ತೆಗೆದ್ವಿಪ್ಪ ಅಂದ್ರೆ ಪಲ್ಯ ರೆಡಿನ ರೀ ಇದು. ಯಾಕಂದ್ರೆ ಜಿಗಿ ಅನ್ನುವಂಗೆ ಬದ್ನಿಕಾಯಿ ಪಲ್ಯ ಭಾಳ ಕುದಿಸಿದ್ರೆ ಅಷ್ಟೊಂದು ರುಚಿ ಬರೋಂಗಿಲ್ಲ ರೀ. ಸ್ವಲ್ಪ ಬಾಯಾಗ ಗಂಟ ಇರ್ಬೇಕು ರೀ ಇದು. ಹಂಗಿದ್ರೆ ಪಲ್ಯ ಬಾಯಾಗ ರುಚಿ ಬರ್ತೈತೆ ರೀ ಇದು. ಈಗ ನಮ್ಮದು ಪಲ್ಯ ರೆಡಿ ಆದಂಗೆ ರೀ ಇದು. ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿವಿ ಅಂದ್ರೆ ಇನ್ನೊಂದು ಸ್ವಲ್ಪ ಮೆತ್ತಗಾಗಿಬಿಡ್ತೈತೆ ರೀ ಅದು ಬದ್ನಿಕಾಯಿ ಪಲ್ಯ. ಈಗ ಪೂರ್ತಿ ಪಲ್ಯ ನಮ್ಮದು ರೆಡಿ ಆಗೈತೆ ನೋಡ್ರಿ. ಅವಸರು ಎಳ್ಯಕ್ಕೆ ಅಂಥೇಳಿ ನಮ್ಮ ಎಲ್ಲೆಲ್ಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಒಳಗೆ ಬದ್ನಿಕಾಯಿ ಇದ್ದಪ್ಪ ಅಂದ್ರೆ ಪಟ 2 ಬದ್ನಿಕಾಯಿ ಹೆಂಚಿ ಊಟಕ್ಕೆ ಕೊಟ್ಟು ಬಿಡ್ತಾರೆ. ಈಗ ಪಲ್ಯ ರೆಡಿ ಆಗೈತೆ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.